ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದರೆ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿದ್ದೀರಾ, 6 ಇದ್ದೀರಾ ಅಂತಂದರೆ ಅಲ್ಲಿ ಪೇಪರ್ 1ರಲ್ಲಿ 2ನೇ ಯೂನಿಟ್ ಇದೆ, ಅದಕ್ಕೆ ವೈಟಮಿನ್ಸ್ ಅಂತಿದೆ. ಆ್ಯಕ್ಚುಲಿ ಅದರಲ್ಲಿ 3 ಯೂನಿಟ್ ಇದೆ. ಕಾರ್ಬೋಹೈಡ್ರೇಟ್ ಇದೆ, ವೈಟಮಿನ್ಸ್ ಇದೆ, ಮತ್ತು ಅಮೈನೋ ಆ್ಯಸಿಡ್ಸ್ ಇದೆ. ಕಾರ್ಬೋಹೈಡ್ರೇಟ್ಸು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಫುಲ್ಲು ಸಿಲೆಬಸ್ನ ಕಂಪ್ಲೀಟ್ಲಿ ಡಿಸ್ಕಸ್ ಮಾಡ್ತಿಲ್ಲ. ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಂಥ ಮೂಮೆಂಟಲ್ಲಿ ನೀವು ಹೆಂಗೆ ಪ್ರಿಪೇರ್ ಆಗಬೇಕು, ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟು ಅದನ್ನು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದರಲ್ಲಿ ಸೆಕೆಂಡ್ ಯೂನಿಟಲ್ಲಿ ಬರುವಂಥ ವೈಟಮಿನ್ಸ್ ಬಗ್ಗೆ ಇವತ್ತು ನಾನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ RCU 6M ಪೇಪರ್ 1 ಅಂದರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಈಗ ಇರೋ ಪ್ರಕಾರ ವೈಟಮಿನ್ಸ್ ಯಾವ್ಯಾವ್ದಿದೆ ಅಂತಂದರೆ, ಒಟ್ಟು ನಿಮಗೆ 7 ವೈಟಮಿನ್ಸ್ ಬಗ್ಗೆ ಇನ್ ಡೀಟೇಲಾಗಿ ಓದೋಕ್ಕೆ ಹೇಳಿದ್ದಾರೆ. ವೈಟಮಿನ್ A, C, D, E, B6 ಆ್ಯಂಡ್ B12. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಇದಕ್ಕೆ ಸೈಂಟಿಫಿಕ್ ನೇಮ್ಗಳು ಗೊತ್ತಿರಬೇಕು. ವೈಟಮಿನ್ ಎಗೆ ರೆಟೆಂಟಾಲ್ ಅಂತ ಕರೀತಾರೆ. ವೈಟಮಿನ್ ಸಿಗೆ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ. ವೈಟಮಿನ್ ಡಿಗೆ ಸನ್ಶೈನ್ ವೈಟಮಿನ್ ಅಂತಲೂ ಕರೀತಾರೆ. ಕ್ಯಾಲ್ಸಿಫೆರಾಲ್ ಅಂತಲೂ ಕರೀತಾರೆ. ಟ್ರೋಪೋಫಿರಾಲ್ ಅಂತ ಕರೀತಾರೆ. ವೈಟಮಿನ್ ಇನ B6ಗೆ ಪ್ಯಾರಾಡಾಕ್ಸಿನ್ ಅಂತ ಕರಿತೀವಿ. ಕಾರ್ಬಲಮಾಯಿನ್ ಅಂತ ಕರಿತೀವಿ B12ಗೆ. ಸೊ ಇದು ಡಿಫಿಷಿಯನ್ಸಿ, ಪ್ರತಿಯೊಂದು ವಿಟಮಿನ್ಸು ನಮ್ಮ ಬಾಡಿಗೆ ಬೇಕೇ ಬೇಕು. ಇವೊಂದು ದೇ ಆರ್ ಪ್ರೆಸೆಂಟ್ ಇನ್ ಸ್ಮಾಲ್ ಕ್ವಾಂಟಿಟಿ, ಅದನ್ನು ನಮಗೆ ಬೇಕೇ ಬೇಕಾಗತ್ತೆ. ಸೊ ವಿಟಮಿನ್ ಎದು ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ವಿಷನ್ ಲಾಸ್ ಆಗ್ಬೋದು ಅಥವಾ ಬ್ಲೈಂಡ್ನೆಸ್ ಬರ್ಬೋದು. ಆ ಥರ ವೈಟಮಿನ್ ಸಿ ಡಿಫಿಷಿಯನ್ಸಿ ಆದರೆ ಸ್ಕ್ಯಾರ್ವಿ ಅಂತ ಹೇಳ್ತೀವಿ. ಥೈರಾಯ್ಡಿಸಮ್ ಆಗ್ಬೋದು, ಏರ್ ಅಬ್ನಾರ್ಮಲಿಟೀಸ್ ಬರ್ತಾ ಹೋಗುತ್ತೆ. ವೈಟಮಿನ್ ಡಿ ಡಿಫಿಷಿಯನ್ಸಿ ಆಯಿತು ಅಂದರೆ ಲಾಸ್ ಆಫ್ ಬೋನ್ ಡೆನ್ಸಿಟಿ ಇರ್ಬೋದು, ರಿಕೆಟ್ಸ್ ಅಂತ ಕರಿತೀವಿ, ಆಸ್ಟ್ರೋಫಾರಿಸಿಸ್ ಅಂತ ಹೇಳ್ತೀವಿ. ಈ ಫ್ರ್ಯಾಕ್ಚರ್ಸ್ ಆಗೋದು, ಸಡನ್ನಾಗಿ ಬ್ರೋಕನ್ ಬೋನ್ಸ್ ಹಾಕುವಂಥದ್ದು, ಇದೆಲ್ಲನೂ ಸಿಂಪ್ಟಮ್ಸ್ ಆಗ್ತಾ ಹೋಗುತ್ತೆ ಡಿಫಿಷಿಯನ್ಸಿ. ವೈಟಮಿನ್ ಇ ಅಂತಂದರೆ ನರ್ವಸ್ ಆ್ಯಂಡ್ ಮಸಲ್ ಡ್ಯಾಮೇಜ್, ಲಾಸ್ ಆಫ್ ದಿ ಬಾಡಿ ಮೂವ್ಮೆಂಟ್ ಕಂಟ್ರೋಲ್, ಮಸಲ್ ವೀಕ್ನೆಸ್ ಅದೆಲ್ಲ ಆಗ್ಬೋದು. ವೈಟಮಿನ್ 6 ಅಂತಂದರೆ ಮೆಂಟಲ್ ಸ್ಟೇಟಸ್ ಚೇಂಜಸ್ ಆಗ್ಬೋದು, ಅನಿಮಿಯಾ ಆಗ್ಬೋದು. ವೈಟಮಿನ್ B12 ಅಂದರೆ ಫೆಟಿಗ್ ಆಗ್ಬೋದು, ಟ್ರಬಲ್ ಇನ್ ವಾಕಿಂಗ್ ಆಗ್ಬೋದು, ನಾಸಿಯಾ ಆಗ್ಬೋದು, ನಮ್ಮಸ್ ಆಗ್ಬೋದು. ಹಂಗೆ ಕೂತು ಕಡೆನೇ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅಂದರೆ ಕೈ ಕಾಲು ಮಡ್ಚೋಕ್ಕೆ ಆಗಲ್ಲ, ತುಂಬ ಹಾರ್ಡ್ ಆಗಿಬಿಡುತ್ತೆ, ವೀಕ್ ಆಗಿಬಿಡುತ್ತೆ, ಮಸಲ್ಸ್ದು ಪ್ರಾಬ್ಲಮ್ಸು ಬರ್ತಾ ಹೋಗುತ್ತೆ. ಇದೆಲ್ಲ ನಮಗೆ ಬರ್ತಾ ಹೋಗುತ್ತೆ. ಇದು ನಾನು ಹೆಂಗೆ ಮಾಡ್ಕೋಬೋದು ಅಂದರೆ, ಐದರ್ ನಾನು ಡಯಟ್ರಿ ಸಪ್ಲೈ ತೊಗೋಬೋದು, ಇಲ್ಲ ಅಂತಂದರೆ ಟ್ಯಾಬ್ಲೆಟ್ಗಳು ಸಿಗ್ತವೆ, ಅದನ್ನು ನಾನು ತೊಗೋಬೇಕಾಗುತ್ತೆ. ವೈಟಮಿನ್ ಎಗೆ ನನಗೆ ಬೀಟಾ ಕ್ಯಾರೋಟಿನ್ ಅಥವಾ ಕ್ಯಾರೆಟ್ ಪಪಾಯ, ನೀವು ನೋಡಿರ್ಬೋದು ಸಣ್ಣ ಹುಡುಗರುಗಳಿಗೆ ಹೇಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾರಲ್ಲ, ಹಾಗೆ ವೈಟಮಿನ್ ಎ ಡ್ರಾಪ್ಸನ್ನು ಸಣ್ಣ ಹುಡುಗರಿಗೆ ಅದನ್ನು ಹಾಕ್ತಾ ಹೋಗ್ತಾರೆ. ಆಸ್ಕಾರ್ಬಿಕ್ ಅಂದರೆ ಎಲ್ಲ ಸಿಟ್ರಸ್ ಫ್ರೂಟ್ಸಲ್ಲಿರುತ್ತೆ. ಸ್ಟ್ರಾಬೆರಿ, ಬ್ಲ್ಯಾಕ್ಬೆರಿ, ಹುಳಿ ಇರೋಂಥ ಹಣ್ಣುಗಳಲ್ಲಿ ಮೂಸಂಬಿ ಇದೆ, ಅದರಲ್ಲೆಲ್ಲನೂ ಇದು ಇರ್ತಾ ಹೋಗುತ್ತೆ. ವೈಟಮಿನ್ ಡಿ ಅಂದರೆ ಲಿವರು, ಫಿಶ್ ಆಯಿಲ್ಗಳಿರುತ್ತೆ. ಅದಿಲ್ಲ ಅಂದರೆ ವೆಜಿಟೇರಿಯನ್ಸ್ಗೆ ಯು ಹ್ಯಾವ್ ಟು ಗೆಟ್ ಫ್ರಮ್ ದಿ ಸನ್ ಓನ್ಲಿ, ಅದಕ್ಕೆ ಸನ್ಶೈನ್ ವೈಟಮಿನ್ ಅಂತಾರೋ ಅದನ್ನು ಕರೀತಾರೆ. B6, B12 ಅಲ್ಲ, ಅದಕ್ಕೆ ವೈಟಮಿನ್ B12 ಇದಕ್ಕೂ ಸಪ್ಲಿಮೆಂಟ್ ಸಿಗುತ್ತೆ. ಈಸ್ಟ್ ಇರ್ಬೋದು, ಗ್ರೈನ್ಸ್ ಇರ್ಬೋದು, ವೆಜಿಟೇಬಲು, ಫಿಶ್ಶು, ಮೀಟು, ಇದರಲ್ಲೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ವಿಟಮಿನ್ಸು ನಮಗೆ ಬೇಕಾಗುತ್ತೆ. ಸೊ ಅದರದ್ದು ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು. ವೈಟಮಿನ್ ಎಗೆ ಏನಂತೀವಿ, ಸಿಗೆ ಏನಂತೀವಿ, 12ಗೆ ಏನಂತೀವಿ. ಇದನ್ನು ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, 2 ಕೇಳಿಬಿಟ್ಟು 2 ಮಾರ್ಕ್ಸ್ ಇದ್ದಾರೆ. ನೆಕ್ಸ್ಟ್ ಮೆನ್ಷನ್ ಎನಿ 2 ಮೇಜರ್ ಫಂಕ್ಷನ್ಸ್ ಆಫ್ ವೈಟಮಿನ್ ಎ ಅಂತ ಕೇಳ್ತಾ ಇದ್ದಾರೆ. ವೈಟಮಿನ್ ಎಗೆ ಪರ್ಟಿಕ್ಯುಲರ್ಲಿ ನನಗೆ ಏನಾಗುತ್ತೆ, ಇಟ್ ಆಕ್ಟ್ಸ್ ಆನ್ ಆ್ಯಂಟಿ ಆಕ್ಸಿಡೆಂಟ್, ವಿಷನ್ನ ಇಂಪ್ರೂವ್ ಮಾಡೋದಕ್ಕೆ, ಗ್ರೋತು. ಯಾವುದೇ ವೈಟಮಿನ್ಸ್ ತೊಗೊಂಡ್ರು ನಿಮಗೆ ಗ್ರೋತು, ಸೆಲ್ ಡಿವಿಷನು, ರೀಪ್ರೊಡಕ್ಷನ್, ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಏನೂ ನೆನಪಾಗಿಲ್ಲ ಅಂದರೆ ನೀವು ಆ ರೀತಿಯಾಗಿ ಬರಿಬೋದು. ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ವೈಟಮಿನ್ ಸಿ ಏನಿಲ್ಲ, ಆಸ್ಕಾರ್ಬಿಕ್ ಆ್ಯಸಿಡ್, ಅದೇನು ಮಾಡುತ್ತೆ ಅಂದರೆ ಮೇಂಟೆನೆನ್ಸ್ ಆಫ್ ದಿ ಹೆಲ್ತಿ ಸ್ಕಿನ್ ಇರ್ಬೋದು, ಬ್ಲಡ್ ವೆಸಲ್ಸು, ಬೋನ್ಸು, ಕಾಟೇಜ್, ಇದನ್ನೆಲ್ಲನೂ ಮೇಂಟೈನ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಸೆಲ್ಸ್ನ ನಾವು ವೈಟಮಿನ್ ಸಿ. ಅದೇ ಥರ ವೈಟಮಿನ್ ಇನ ತೊಗೊಂಡ್ರೆ ಅದು ಆ್ಯಂಟಿ ಆಕ್ಸಿಡೆಂಟ್. ವೈಟಮಿನ್ ಸಿ ಇಸ್ ಆಲ್ಸೋ ಆ್ಯಂಟಿ ಆಕ್ಸಿಡೆಂಟ್. ವೈಟಮಿನ್ ಎ ಇಸ್ ಆಲ್ಸೋ ಆ್ಯಂಟಿ ಆಕ್ಸಿಡೆಂಟ್. ಸೊ ಇಟ್ ಹೆಲ್ಪ್ಸ್ ಟು ಅಬ್ಸರ್ವ್ ವೈಟಮಿನ್ ಕಿ. ನಾನು ವೈಟಮಿನ್ ಕಿ ನನ್ನ ಬಾಡಿ ತೊಗೋಬೇಕು ಅಂತಂದರೆ ಅದಕ್ಕೆ ವೈಟಮಿನ್ ಇ ನನಗೆ ಬೇಕಾಗುತ್ತೆ. ಇಟ್ ಹೆಲ್ಪ್ಸ್ ಟು ಕೀಪ್ ದಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಅಗೇನ್ಸ್ಟ್ ದಿ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಇಟ್ ಹೆಲ್ಪ್ಸ್ ಫ್ರಮ್ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ವೈಡನ್ ದಿ ಬ್ಲಡ್ ವೆಸಲ್ಸ್ ಟು ಕೀಪ್ ಬ್ಲಡ್ ಫ್ರಮ್ ಕ್ಲಾಟಿಂಗ್ ಇನ್ಸೈಡ್ ದೆಮ್. ಆ ಕ್ಲಾಟಿಂಗ್ ಆಗೋದಕ್ಕೆ ತಡೆಯೋದಕ್ಕೆ ವೈಟಮಿನ್ ಇ ನಿಮಗೆ ಗೊತ್ತಿರ್ಬೋದು. ಸ್ಕಿನ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಏನಾದರೂ ಥೆರಪಿಗಳು ಮಾಡ್ತಾಯಿದ್ರೆ ಅಥವಾ ಫೇಶಿಯಲ್ ಆ ಥರದ್ದೆಲ್ಲ ಮಾಡ್ತಾಯಿದ್ರೆ ನೀವು
ಈ ಥರ ಬ್ಯೂಟಿಷಿಯನ್ ಹತ್ರ ಹೋದರೆ ಅವ್ರು ವೈಟಮಿನ್ ಸಿ ಕ್ಯಾಪ್ಸೂಲ್ ಸಿಗುತ್ತೆ, ಅದನ್ನು ಹಾಕ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಟಿ ಏಜಿಂಗ್ ಆಗೋ ಅದು ವರ್ಕ್ ಮಾಡ್ತಾ ಹೋಗುತ್ತೆ. ಮೆನ್ಷನ್ ಎನಿ ಟು ಮೇಜರ್ ಫಂಕ್ಷನ್ಸ್ ಆಫ್ ವೈಟಮಿನ್ನ ಜಾಸ್ತಿ ಕೊಟ್ಟಿದ್ದೀನಿ, ನಿಮಗೆ ಗೊತ್ತಾಗಲಿ ನೆನ್ಪಿಟ್ಕೊಳ್ಳಿ ಅಂತ. ಇದು ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟು, ನ್ಯೂರೋ ಪ್ರೊಟೆಕ್ಟಿವ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಆ ಥರ ವೈಟಮಿನ್ B6 ಇರ್ಬೋದು, ನಾರ್ಮಲ್ ಬ್ರೈನ್ ಫಂಕ್ಷನ್ಗೆ, ನ್ಯೂರನಾಲಿಕಲ್ ಡಿಫಿಷಿಯನ್ಸಿಗೆ ಬಿ ಕಾಂಪ್ಲೆಕ್ಸ್ ನಮಗೆ ಬೇಕಾಗುತ್ತೆ. ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಬಿಯಿಂದ ಹಿಡಿದು 12 ತನಕ, B1 B12 ತನಕ ಇದೆ. ಸೊ B6 ಬ್ರೈನ್ ಡೆವಲಪ್ಮೆಂಟ್ಗೆ, ಫಾರ್ ಕೀಪಿಂಗ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್ ಹೆಲ್ತಿಗೆ ಬೇಕಾಗುತ್ತೆ. ವೈಟಮಿನ್ B12 ಇದು ಕಾರ್ಬಲಮೈನ್ ಇಸ್ ಯೂಸ್ DNA ಪ್ರೊಡಕ್ಷನ್ಗೆ ಇರ್ಬೋದು, ಇಂಪ್ರೂವಿಂಗ್ ದಿ ಬ್ಲಡ್ ಆ್ಯಂಡ್ ನರ್ವಸ್ ಸೆಲ್ ಗ್ರೋತ್ ಆಗಿರ್ಬೋದು, ಮೈಂಟೈನ್ಸ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಅದಕ್ಕೆ ಸೈಂಟಿಫಿಕ್ ನೇಮ್ ಏನಿದೆ, ಅದಕ್ಕೆ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ ಮತ್ತು ಅದರದ್ದು ಫಂಕ್ಷನ್ ಏನು ಅದರಲ್ಲಿ ಗೊತ್ತಿರಬೇಕಾಗತ್ತೆ. ಅದೇ ಥರ ಮೆನ್ಷನ್ ಎನಿ ಟು ಸೋರ್ಸಸ್ ಆಫ್ ವೈಟಮಿನ್ E ಅಂತಾರೆ. ಪ್ಲಾಂಟ್ ಆಯಿಲ್ ಇರ್ಬೋದು, ನಟ್ಸು, ಸೀಡ್ಸು, ವೀಟ್ ಗ್ರಾಮು ಇದರಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ಥರ ನಿಮ್ಮ ಸಿಲೆಬಸ್ ಪ್ರಕಾರ B12 ಮತ್ತು ಸಿದಿದೆ. B12 ಇಸ್ ವೆರಿ ಕಾಂಪ್ಲೆಕ್ಸ್, ತುಂಬ ದೊಡ್ಡದಿದೆ. ಹಾಗಾಗಿ ಇದ್ದಿದ್ರಲ್ಲಿ ಈ ಚಾಪ್ಟ್ರಲ್ಲಿ ಅವ್ರು ಕೇಳೋವಂಥದ್ದು ವೈಟಮಿನ್ ಸಿ ಫಾರ್ಮೇಷನ್ ಹೇಗಾಗುತ್ತೆ, ಸಿನ್ಸಸ್ ಆಫ್ ವೈಟಮಿನ್ ಸಿ ಫ್ರಮ್ ಗ್ಲೂಕೋಸ್ ಅಂತ ಕೇಳ್ತಾರೆ. ಇದು ಡೆಫಿನೆಟ್ ಕ್ವಶನು, 4 ಮಾರ್ಕಿಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತೀರಿ ಅಂದರೆ ಡಿ ಗ್ಲೂಕೋಸ್ ಇರುತ್ತೆ, ಅದನ್ನು ಆಕ್ಸಿಡೇಷನ್ ಮಾಡ್ತೀವಿ. ಆಕ್ಸಿಡೇಷನ್ ಮಾಡಿದಾಗ ಲಾಸ್ಟ್ ಕಾರ್ಬನ್ ಏನಿದೆಯಲ್ಲ, CH2OH ಏನಿದೆಯಲ್ಲ, ಅದು COOH ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. ಆಲ್ಕೋಹಾಲಿಂದ ಏನಾಗ್ತದೆ, ಆ್ಯಸಿಡ್ಗೆ ಕನ್ವರ್ಟ್ ಆಗ್ತಾ ಇದೆ. ಅದನ್ನು ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಮಾಡಿದಾಗ CHO ಗ್ರೂಪ್ ಏನಿರುತ್ತಲ್ಲ ಫಸ್ಟ್ ಕಾರ್ಬನ್ ಆಟಮಲ್ಲಿ, ಅದು CH2OH ಆಗಿ ಕನ್ವರ್ಟ್ ಆಗುತ್ತೆ. ಅದು ವಿಚ್ ಇಸ್ ಇಕ್ವಲೆಂಟು. ಅದನ್ನು ನಾನೇನು ಮಾಡ್ತಾ ಇದ್ದೀನಿ, ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲ್ಯಾಕ್ಟೋನ್ ಫಾರ್ಮೇಷನ್ ಮಾಡ್ತೀನಿ, ವಾಟರ್ನ ರಿಮೂವ್ ಮಾಡ್ತೀನಿ. ವಾಟರ್ನ ರಿಮೂವ್ ಮಾಡಿದಾಗ ಕಾರ್ಬನ್ ನಂಬರ್ 4 ಮತ್ತು ಕಾರ್ಬನ್ ನಂಬರ್ 1 ಮಧ್ಯದಲ್ಲಿ ಏನಾಗುತ್ತೆ, ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ದಟ್ ವೆನ್ ಯು ಡೂ ದಿ ಆಕ್ಸಿಡೇಷನ್, ಹೊರಗಡೆ ಬರುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಯುನಲೈಸೇಷನ್ ಆಗಿಬಿಟ್ಟು ಯು ಆರ್ ಗೋಯಿಂಗ್ ಟು ಗೆಟ್ ಅನ್ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಅವ್ರು ಹೇಳ್ತಾರೆ. ಆಸ್ಕಾರ್ಬಿಕ್ ಆ್ಯಸಿಡ್ ಸ್ಟ್ರಕ್ಚರ್ ಇರಬೇಕು. ನೀಟಾಗಿ ಇದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ. ತುಂಬ ಸಿಂಪಲ್ ಆಗಿರುತ್ತೆ, ನೋಡೋಕ್ಕಷ್ಟೇ ಸ್ಟ್ರಕ್ಚರ್ ದೊಡ್ಡದಿರುತ್ತೆ, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಓನ್ಲಿ 1 ಕಾರ್ಬನ್ ಆಟಮ್ ಮಾತ್ರ ಚೇಂಜ್ ಆಗ್ತಿದೆ. ಈಗ ನೋಡಿ, ಗ್ಲೂಕೋಸ್ ಟು ಗ್ಲುಕೋನಿಕ್ ಆ್ಯಸಿಡ್ಗೆ ಡಿಫ್ರೆನ್ಸ್ ಏನು ಅಂದರೆ, ಒಂದೇ ಒಂದು ಕಾರ್ಬನ್ ಆಟಮ್ದು 6 ಕಾರ್ಬನ್ ಆಟಮ್ ಏನಿದೆಯಲ್ಲ, CH2OH ಇರೋದು COOH ಆಗಿದೆ, ಮಿಕ್ಕಿದೆಲ್ಲ ಸೇಮ್ ಇದೆ. ನೆಕ್ಸ್ಟ್ ರಿಡಕ್ಷನ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ CHO ಇತ್ತಲ್ಲ, ಅದು CH2O ಆಗ್ತಾ ಇದೆ, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ನೋಡ್ಕೊಳ್ಳಿ, ನೋಡಿದ ತಕ್ಷಣ ಕಷ್ಟ ದೊಡ್ಡದು ಆಗಲ್ಲ ಅಂತ ಅಂದ್ಕೊಂಬಿಡಿ. ಸಿಂಪಲಾಗಿ ಯಾವುದೋ ಒಂದು ಕಾರ್ಬನ್ ಆಟಮ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ಅದನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ವೈಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಕ್ವಶನ್ ಬಂದೇ ಬರುತ್ತೆ, ನೀವು ಇದನ್ನು ಓದ್ಕೊಡುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.